ಸರ್ಕಾರದಿಂದ ಘೋಷಣೆ ಆಗಿದೆ. ಆ ನಿಮಿತ್ತ ನಾವು ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಯವರು ಎಲ್ಲ ಕೂಡಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಡಿಮಾಂಡ್ಸ್ ಇಷ್ಟೇ. ಈಗೇನು ಮಹಾನ್ ಪುರುಷರುಗಳಿಗೆ ಈಗಾಗಲೇ ಒಂದಷ್ಟು ಅವರಿಗೆ ಗೌರವಪೂರ್ವಕವಾಗಿ ಕರ್ನಾಟಕ ರಾಜ್ಯಾದ್ಯಂತ ರಜಾ ಘೋಷಣೆ ಮಾಡ್ತಾ ಇದ್ದಾರೆ. ಅದು ಗಾಂಧಿ ಜಯಂತಿ ಇರ್ಬೋದು, ಅಂಬೇಡ್ಕರ್ ಜಯಂತಿ ಇರ್ಬೋದು, ವಾಲ್ಮೀಕಿ ಜಯಂತಿ ಇರ್ಬೋದು, ಹಾಗೆ ಇತರ ಜಯಂತಿಗಳನ್ನು ಸರ್ಕಾರ ಗೌರವಪೂರ್ವಕವಾಗಿ ಪಾಲಿಸ್ತಾ ಬರ್ತಾ ಇದೆ. ಅದೇ ರೀತಿ ಈ ನಾಡು ಕಂಡಂಥ ಈ ಭಾರತ ಕಂಡಂತಹ ಮಹಾನ್ ವ್ಯಕ್ತಿ ಭಗವಾನ್ ಬುದ್ಧರು ಅವರ ಜಯಂತಿಯಂದು ಸಾಂಕೇತಿಕವಾಗಿ ರಜಾ ಘೋಷಣೆ ಆಗಬೇಕು, ಸರ್ಕಾರದಿಂದ ಆಗಬೇಕು ಅನ್ನೋದು ನಮ್ಮೆಲ್ಲರ ರೀತಿಯಲ್ಲಿ ಬುದ್ಧ ಅವರ ಹೆಸರನ್ನು ಕೂಡ ಸೇರಿಸಬೇಕು. ಈಗ ಜೈನ ಧರ್ಮ ಮತ್ತು ಹಿಂದೂ ಧರ್ಮ ಎಲ್ಲರೂ ಸೇರಿಸಿದೆ. ಅದಕ್ಕೋಸ್ಕರವಾಗಿ ಬುದ್ಧ ಅನ್ನೋ ಒಂದು ಹೆಸರನ್ನು ಕೂಡ ನಾಡಗೀತೆಯಲ್ಲಿ ಬರಬೇಕು. ಹಾಗಾಗಿ ಮತ್ತೆ ಯಾರು ಮತಾಂತರ ಬೌದ್ಧ ಧರ್ಮಕ್ಕೆ ಹೊಂದುತ್ತಾರೋ ಅವರಿಗೆ ಏನಿದೆ ಮೀಸಲಾತಿ ಆ ಸೌಲಭ್ಯಗಳು ಮಹಾರಾಷ್ಟ್ರದ ಸರ್ಕಾರದ ಮಾದರಿಯಲ್ಲಿಯೇ ಕೂಡ ಈ ರಾಜ್ಯದಲ್ಲೂ ಕೂಡ ಆಗಬೇಕು. ಯಾಕೆಂತಂದರೆ ಕೆಲವರಿಗೆ ತಪ್ಪು ತಿಳುವಳಿಕೆ ಇದೆ. ಬೌದ್ಧ ಧರ್ಮ ಕೊಟ್ಟೋದ್ರೆ ಇರ್ತಕ್ಕಂಥ ರಿಸರ್ವೇಷನ್ ಕ್ಯಾನ್ಸಲ್ ಆಗಿಬಿಡ್ತದೋ ಅಥವಾ ಬರ್ತಕ್ಕಂಥ ಸವಲತ್ತುಗಳು ಹೊರಟೋಗ್ಬಿಡ್ತವೆ ಅನ್ನೋದೊಂದು ಆತಂಕ ಇದೆ. ಆದರೆ ಅದು ಧರ್ಮ ಯಾವುದೇ ಆದರೂ ಕೂಡ ಜಾತಿ ಒಂದೇ ಇರುತ್ತೆ. ಹಾಗಾಗಿ ಧರ್ಮಕ್ಕೂ ಜಾತಿಗೂ ಬೇರೆ ಬೇರೆ ಅಂತರ ಇದೆ. ಅದಕ್ಕೋಸ್ಕರ ಈಗ ಹಿಂದೂ ಧರ್ಮದಲ್ಲೇ ನೋಡಿ ಎಷ್ಟು ಜಾತಿ ಇದೆ, ಅವರವ್ರ ಸೌಲಭ್ಯನ ಅವ್ರು ಪಡಿತಾ ಇದ್ದಾರೆ. ಹಾಗಾಗಿ ಧರ್ಮನೇ ಬೇರೆ, ಜಾತಿನೇ ಬೇರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ತಕ್ಕಂಥ ಎಲ್ಲ ಜಾತಿ ವರ್ಗದವರು ಕೂಡ ಮೀಸಲಾತಿ ಅಡಿಯಲ್ಲಿ ಏನು ಸೌಲಭ್ಯವನ್ನು ಕೊಡಬೇಕೋ ಆ ಸರ್ಕಾರ ಅದನ್ನು ಯಾವುದೇ ಬದಲಿಸದಂತೆ ಅದನ್ನು ನೀಡಬೇಕು ಅಂತ ಮತ್ತೊಂದು ಡಿಮಾಂಡನ್ನು ನಾವು ಈ ಮೂಲಕ ಇಡ್ತಾ ಇದ್ದೇವೆ. ಹಾಗಾಗಿ ಈಗ ಮಂಡ್ಯದಲ್ಲೂ ಕೂಡ ಬರುವ ಈ ತಿಂಗಳು ಮೇ 12ಕ್ಕೆ ಬುದ್ಧ ಜಯಂತಿಯನ್ನು ಆಚರಣೆ ಜಿಲ್ಲಾಡಳಿತ ಮಾಡ್ತಾ ಇದೆ. ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಈಗ ಆಲ್ರೆಡಿ ಎಲ್ಲ ಸಂಘಟನೆಯವ್ರನ್ನ ಮುಖಂಡರನ್ನ ಕರೆದು ಒಂದು ಸುತ್ತಿನ ಮಾತುಕತೆ ಜಿಲ್ಲಾಡಳಿತ ಮಾತನಾಡಿದೆ ಪೂರ್ವಭಾವಿ ಸಭೆಯಲ್ಲಿ. ಮತ್ತೊಮ್ಮೆ ಅದು ಫೈನಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಕೂಡ ಅಧಿಕೃತವಾಗಿ ಆಗುತ್ತೆ. ಜೊತೆಗೆ ಇಷ್ಟು ಡಿಮಾಂಡ್ನ ತಾವು ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿ ಸಹಕಾರ ನೀಡಬೇಕು ಅಂತ ನಿಮಗೆಲ್ಲ ಹೊಂದಿಸಿ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಮಾತನಾಡಿ